ಉತ್ತರ ಪ್ರದೇಶದ ಗ್ಯಾಂಗ್ಸ್ಟರ್ ರಾಜಕಾರಣಿನೂ ಆಗಿದ್ದ ಮುಖ್ತಾರ್ ಅನ್ಸಾರಿ ಬಾಂಡಾ ಜೈಲಿನಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಮಂಗಳವಾರ ಜೈಲಿನಲ್ಲಿ ಅವನಿಗೆ ಹೃದಯಾಘಾತವಾಯಿತು. ಕೂಡಲೇ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡೋಗೋಕ್ಕೆ ಚಿಕಿತ್ಸೆ ಎಲ್ಲ ಕೊಡಿಸೋಕ್ಕೆ ಟ್ರೈ ಮಾಡಿದ್ರು. ಆದರೆ ಅದಾಗಲಿಲ್ಲ. ನಸುಕಿನ ಜಾವದಲ್ಲಿ ಮೃತಪಟ್ಟಿದ್ದಾನೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಆದರೆ ಅವನ ಮಕ್ಕಳೋ ಯಾರೋ ಒಬ್ಬರು ಕೆಲವರು ಅಥವಾ ಉಳಿದವರು ಸ್ಲೋ ಪಾಯ್ಸನ್ ಕೊಟ್ಬಿಟ್ಟು ಅವ್ರನ್ನ ಸೋಲಿಸ್ಬಿಟ್ಟಿದ್ದಾರೆ, ಸಾಯಿಸಿದ್ದಾರೆ ವ್ಯವಸ್ಥಿತವಾಗಿ ಅಂತ ಆರೋಪ. ಯೋಗಿ ಸರ್ಕಾರದ ಮೇಲೆ BSP ಕಾಂಗ್ರೆಸ್ ಆಕ್ರೋಶ. ಇದೆಲ್ಲ ಮಾಮೂಲಾಗ್ಬಿಟ್ಟಿದೆ, ನ್ಯಾಯಾಂಗ ತನಿಖೆ ಆಗಬೇಕು ಡ್ಯಾಶ್ ಡ್ಯಾಶ್ ಅಂತೆಲ್ಲ. ಆದರೆ ಒಂದು ಅರ್ಥ ಆಗ್ತಿಲ್ಲ ನನಗೆ. ಕೊಂದುಬಿಟ್ಟಿದ್ದಾರೆ, ಮಾಡಿಬಿಟ್ಟಿದ್ದಾರೆ. ಕೊಂದಿದ್ದಾರೋ ಬಿಟ್ಟಿದ್ದಾರೋ, ಕೊಂದಿಲ್ಲದೆ ಇರಬಹುದು. ನನ್ನ ಪ್ರಕಾರ ಕೊಂದಿದ್ದಾರೆ ಅಂತ ನೀವು ಹೇಳಕ್ಕೆ ಬರಲ್ಲ. ಅದಕ್ಕೊಂದು ತನಿಖೆ ಆಗಬೇಕು. ಆ ರೀತಿ ಏನಾರು ಆಗಿದ್ದರೆ ಪೋಸ್ಟ್ಮಾರ್ಟಮ್ ಆಗಬೇಕು. ಈಗ ಬಂದಿರೋ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನು ಹಿ ಹ್ಯಾಸ್ ಡೈಡ್ ಔಟ್ ಆಫ್ ಹೃದಯಾಘಾತ. ಆದರೆ BSP ಆಗಲಿ SP ಪ್ರಮುಖವಾಗಿ ಮತ್ತು BSP ಮತ್ತು ಕಾಂಗ್ರೆಸ್ ಮೂರು ಜನ ಮಾತಾಡ್ತಿರೋ ರೀತಿ ಹೇಗಿದೆ ಅಂತಂದರೆ, ಅವನೇನೋ ದೇವದೂತ, ಸಾಧು, ಸಂತ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರ ಅನ್ನೋ ಟೈಪ್ ಮಾತಾಡ್ತಿದ್ದಾರೆ. ನಾಚಿಕೆ ಆಗಬೇಕು ಅಲ್ಲಿಯ ರಾಜಕಾರಣಿಗಳಿಗಿದು. ಇದು ನಮ್ಮ ರಾಜ್ಯಕ್ಕೂ ಪಾಠ. ಇದು ಗೂಂಡಾಗಳನ್ನು, ಡಕಾಯಿತರನ್ನು, ದರೋಡೆಕೋರರನ್ನು ಎನ್ಕರೇಜ್ ಮಾಡಿಕೊಂಡು ಇವನು ಒಮ್ಮೆ ಅಲ್ಲಿ ಹಿಂದೆ ಒಬ್ಬ ಆತ್ಮಾನಂದ ರೈ ಅಂತನೋ ಏನೋ ಅವ್ರು ವಿಜಯಾನಂದ ರೈ ಅಂತವರು ಅವ್ರಿಗೆ ಗುಂಡು ಹೊಡೆಯೋಕ್ಕೆ ಗುಂಪು ಕಟ್ಟಿಕೊಂಡು ಹೋಗಿದ್ದ ಕೇಸಲ್ಲಿ ಕನ್ವಿಕ್ಟ್ ಆಗಿರೋನು ಜೈಲಿಗೆ. ಆ ಟೈಮಲ್ಲಿ ಇವನು ಗುಂಡು ಹೊಡೆಯೋಕ್ಕೆ ಹೋದಾಗ, ನನಗೆ ಚೆನ್ನಾಗಿ ಅಪ್ಪ ಇದೆ, ಇನ್ನುವೇ ಓದಿದ್ದೀನಿ ಆ ಟೈಮಲ್ಲಿ ನಾನು. ಗುಂಡು ಹೊಡೆಯೋಕ್ಕೆ ಹೋದಾಗ 500 ಸುತ್ತು ಗುಂಡು ಹೊಡೆದಿದ್ದಾನೆ. ಆ ಮೃತಪಟ್ಟ ಪಾಪ ವ್ಯಕ್ತಿ ಅವರ ಬಾಡಿಯಿಂದ ಅವತ್ತು ಪೋಸ್ಟ್ಮಾರ್ಟಮ್ ಮಾಡಿದಾಗ 67 ಗುಂಡು ತೆಗೆದಿದ್ದಾರೆ. ಅವನ ಫ್ಯಾಮಿಲಿಗಾಗದ ನ್ಯಾಯ ಅನ್ಯಾಯಗಳು, ಸಂಕಟಗಳು ಕಾಂಗ್ರೆಸ್ನಲ್ಲಿರೋ ಕಚಡಗಳಿಗೆ ಮತ್ತು BSP SP-ಲಿರೋರಿಗೆ ಕಾಣಿಸ್ಲಿಲ್ವ? ಅವತ್ತು ಅವ್ರ ಹೆಂಡತಿಗೆ ಕುಂಕುಮ ಅಳಿಸೋಗ್ಲಿಲ್ವಂತ. ಎಂಥ ದೌರ್ಭಾಗ್ಯ ಸ್ಥಿತಿಗೆ ಬರ್ತಾ ಇದ್ದೀವಿ. ಡಕಾಯಿತರು, ದರೋಡೆಕೋರನ್ನೆಲ್ಲ ಡಿಫೆಂಡ್ ಮಾಡ್ಕೊಂಡು ಸಾಯಕ್ಕೆ ಒಂದು ಭಾರ ಕಡಿಮೆ ಆಯಿತು. ಏನು ದೇಶ ಬಿದ್ದೋಗೋದಿಲ್ಲ. 60 ಕೇಸೋ 70 ಕೇಸೋ, 30 ಮರ್ಡರೋ 26 ಮರ್ಡರೋ. ಜೈಲು ಒಳಗಡೆನಲ್ಲಿ ಒಂದು ಕಾಲದಲ್ಲಿ ಒಬ್ಬ ಜಿಲ್ಲಾಧಿಕಾರಿ ಆಗಿದ್ದವನು, ಯಾರೊಬ್ಬ ಅಧಿಕಾರಿ, ಅವನ ಜೊತೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದ. ಜೈಲು ಒಳಗಡೆ ಇವನಿಗೆ ಸೇವೆ ಮಾಡಲಿಕ್ಕೆ ಜನರನ್ನು ಕೊಟ್ಟು ಮನೆ ಮಾಡಿಕೊಟ್ಟಿದ್ರು. ಇವ್ರನ್ನೆಲ್ಲ ಸಾಕಿರೋ ನಾಗರಾವುಗಳನ್ನು ಸಾಕಿರೋರು ಬಂದು ಇವತ್ತು ನ್ಯಾಯ ಧರ್ಮ ಮಾತಾಡ್ತಿದ್ದಾರೆ. ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲಲ್ಲಿ ಇದ್ದೀವಿ ಅಂತ. ಇಂತಹ ಒಂದು ಸ್ಥಿತಿಯಲ್ಲಿ ಕರ್ನಾಟಕ ಒಂದು ಹಂತದಲ್ಲಿ ಇತ್ತು ಒಂದು ಸರಿ. ಈ ರೀತಿಯ ದುಷ್ಟರು, ದಗಾಕೋರರು, ರೌಡಿಗಳು, ಕಚಡಗಳಿಗೆ ರಕ್ಷಣೆ ಕೊಟ್ಟಿತ್ತು ಅವತ್ತಿನ ರಾಜಕಾರಣಿಗಳು. ಅದಕ್ಕೆ ಹೇಳಿದ್ದು ಇಷ್ಟೊಂದು ಇದನ್ನು ಇವತ್ತು ಇಲ್ಲಿ. ಎಸ್, ಭಾರ ಕಡಿಮೆ ಆಯ್ತು, ಶಿಕ್ಷೆ ಅಷ್ಟೇ. 1000 ಜನ ಹತ್ತಿರ್ತಾರೆ, ಇವರೊಬ್ಬ ಹೋದ್ರೆ ಯಾಕೆ ಕಳಬೇಕು ಯಾವನರುವೆ. ಬಟ್ ಅದು ಪಾಯ್ಸನ್ನು, ಅದು ಸೋಲ್ಸಿ ಸಾಯಿಸಿರ್ಬೋದು ಅನ್ನೋದಿದ್ರೆ ತನಿಖೆ ಆಗಲಿ. ತನಿಖೆ ಕೊಟ್ಟಿದ್ದಾರೆ. ಈ ಬಾರಿಯ ಲೋಕಸಭಾ ಚುನಾವಣೆ ಕಣದಲ್ಲಿ 15 ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. NDA ಕೂಟದಿಂದ 12, INDIA ಕೂಟದಿಂದ 3 ಇದ್ದಾರೆ. ಮಹಾರಾಷ್ಟ್ರದಲ್ಲಿ NDA ಸೀಟು ಇನ್ನೂ ಹಂಚಿಕೆ ಆಗಿಲ್ಲ. ಇನ್ನು INDIA ಕೂಟ ಬಿಹಾರದಲ್ಲಿ ಸೀಟು ಹಂಚಿಕೆಯನ್ನು ಅಂತಿಮಗೊಳಿಸಿಕೊಂಡಿದೆ. 40 ಸ್ಥಾನಗಳ ಪೈಕಿ 26ರಲ್ಲಿ RJD, 9 ಕಡೆ ಕಾಂಗ್ರೆಸ್, ಉಳಿದ 5 ಕಡೆ ಎಡಪಕ್ಷಗಳು ಸ್ಪರ್ಧೆಯಲ್ಲಿ. ಇನ್ನು ಲೋಕಸಭಾ ಚುನಾವಣೆ ವೇಳೆ ತನಿಖಾ ಸಂಸ್ಥೆಗಳನ್ನು ಬಳಸಿ ವಿಪಕ್ಷಗಳನ್ನು ಕೇಂದ್ರ ಸರ್ಕಾರ ಹತ್ತಿಕ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ. ಇತ್ತೀಚೆಗಷ್ಟೇ ಅವರಿಗೆ ಟ್ಯಾಕ್ಸ್ ಪ್ರಾಬ್ಲಮ್ ಬಂದಿತ್ತು. ಈಗ ಇನ್ನೊಂದು ಹೊಸ ನೋಟಿಸ್ ಕೊಟ್ಬಿಟ್ಟಿದ್ದಾರೆ ಅವ್ರ ಮೇಲೆ. ಈ ಹೊಸ ನೋಟಿಸಲ್ಲಿ ಕಾಂಗ್ರೆಸ್ಗೆ ಅವ್ರು ಹೇಳಿದ್ದಾರೆ 1823 ಕೋಟಿ ಕಟ್ಟಿ ಅಂತ. ಯಾವನ ಕೈಲಿರುತ್ತೆ ಕಟ್ಟಕ್ಕೆ? ಇವ್ರು ಕೊಟ್ಬಿಟ್ರೆ ಯಾರ ಕೈಲಿರುತ್ತೆ? ಹಾಕ್ಬೇಕಷ್ಟೇ. ಕಟ್ಟೋದು ಎಲ್ಲಿಂದ? ಮಾರ್ಕೋಬೇಕಷ್ಟೇ ಅವ್ರವ್ರೆ. ಈಗ ಚುನಾವಣೆ ಕಾಂಗ್ರೆಸ್ನಲ್ಲಿರೋ ಲೀಡರ್ಗಳೆಲ್ಲ ಸಾಲಾಗಿ ರಸ್ತೆಯಲ್ಲಿ ನಿಂತ್ಕೊಂಡ್ಬಿಟ್ಟು ನಮ್ಮದು ವ್ಯಾಲ್ಯೂ ಕಟ್ಕೊಳ್ರಪ್ಪ ಅನ್ಬೇಕಿನ್ನು. ಯಾರ ಕೈಲಿರುತ್ತೆ 1800 ಕೋಟಿ ಕಟ್ಟಕ್ಕೆ? ಪೊಲಿಟಿಕಲ್ ಪಾರ್ಟಿನಲ್ಲಿ ಯಾರ ಹತ್ರ? ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ಇದು ಪ್ರಜಾಪ್ರಭುತ್ವ ನಾಶಕ್ಕೆ ಯತ್ನ ಡ್ಯಾಶ್ ಡ್ಯಾಶ್ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅಂತೂ ನಮ್ಮ ಸರ್ಕಾರ ಬಂದ ಮೇಲೆ ಮಾಡ್ತೀವಿ, ಖಂಡಿತವಾಗಿ ಕ್ರಮ ತಗೋತೀವಿ, ಯಾರು ಇಂಥ ದುಸ್ಸಾಹಸಕ್ಕೆ ಕೈ ಹಾಕ್ದಂಗೆ ನೋಡ್ಕೋತೀವಿ ಅಂತೆಲ್ಲ ಅವರು ಹೇಳ್ಕೊಂಡಿದ್ದಾರೆ. ಅದೆಲ್ಲ ಆಮೇಲಿನ ಕತೆ ನೋಡೋಣ. ಇದಕ್ಕೆಲ್ಲ ಹೆದರಲ್ಲ ಅಂತ AICC ಹೇಳಿದೆ. ದಟ್ಸ್ ಆಲ್ಸೋ ಓಕೆ. ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ದ್ಯಾಟ್ಸ್ ದಿ ಪ್ರಾಪರ್ ವೇ. ನಾನು ಹಾಕಿದ್ದಿದ್ರೆ ನಾವು ಇಷ್ಟು ವರ್ಷದಿಂದ ಇಷ್ಟು ವರ್ಷದವರೆಗೆ ಮಾಡಿರುವ ವ್ಯವಹಾರ, ಅದರ ಬ್ಯಾಲೆನ್ಸ್ ಶೀಟ್ಗಳು, ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದ ದುಡ್ಡು ಎಲ್ಲ ತೆಗೆದು ಪಬ್ಲಿಕ್ ಡೊಮೈನಲ್ಲಿ ಇಟ್ಬಿಡುವೆ ಸಾರ್ವಜನಿಕರ ಮುಂದೆ. ಇದ್ರ ಮೇಲಿಂದ ಒಂದು ಪೇಪರ್ ಇದ್ರೆ ಕೊಡ್ರಪ್ಪ ಅಂತ ನಾನೇ ಕೇಳುವೆ ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ. ಕೊಡ್ರಪ್ಪ, ಅದು ಯಾವ ಪೇಪರ್ ಕೊಡ್ರಪ್ಪ ಹಂಗಾರೆ ಅಂತ ಇಟ್ಟುಬಿಡಿ. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ಇಟ್ ಈಸ್ ಆಗಿದ್ದರೆ ನನ್ನ ಲೆಕ್ಕಾಚಾರದಲ್ಲಿ ಸುಪ್ರೀಂ ಕೋರ್ಟ್ ವಿಲ್ ಹ್ಯಾವ್ ಟು ಇಂಟರ್ಫಿಯರ್ ಬರುತ್ತೆ. ಯಾಕೆ ಇಷ್ಟು ಕೊಡಬೇಕು ಅಂತ. ಎಸ್. ಇನ್ನು ಕೇಜ್ರಿವಾಲ್ ಕತೆ, ಅಮೆರಿಕ ಮೂಗ್ ತೋರಿಸ್ತು, ಜರ್ಮನಿ ಮೂಗ್ ತೋರಿಸ್ತು. ಈಗ ವಿಶ್ವಸಂಸ್ಥೆಯವರೇನು
ಭಾರತ ಚುನಾವಣೆ ನಡೆಯುತ್ತಿರುವ ಎಲ್ಲ ದೇಶಗಳಲ್ಲಿ ರಾಜಕೀಯ ನಾಗರಿಕ ಹಕ್ಕು ಇರುತ್ತದೆ ಎಂದು ಭಾವಿಸುತ್ತಿದ್ದೇವೆ. ಡ್ಯಾಶ್ 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 ಅಂತ ಬುರ್ಡೆ ಬಿಟ್ಟಿದ್ದಾರೆ. ಯಾರು? ವಿಶ್ವಸಂಸ್ಥೆ ಸರ್. ಬಾಯಿ ಮುಚ್ಕೊಂಡಿರಬೇಕು. ಆ ವಿಶ್ವಸಂಸ್ಥೆಯಿಂದ ಹಲ್ಲಿಲ್ಲದ ಹಾವಿಗೆ ಅದು ಹಲ್ಲಿಲ್ಲದ ಹಾವದು. 5 ದೇಶಗಳ ವಿಟೋ ಪವರಲ್ಲಿ ಸಿಕ್ಕಾಕೊಂಡು ವಿಲ ಒದ್ದಾಡೋ ಈ ವಿಶ್ವಸಂಸ್ಥೆ ಆ ಅಧಿಕಾರ ಇಲ್ಲದವರ ಮೇಲೆ ದರ್ಪ ಮಾಡೋಕ್ಕೆ ಬರುತ್ತೆ, ಅಡ್ವೈಸ್ ಕೊಡೋಕ್ಕೆ ಬರುತ್ತೆ, ದಾಂಧಲೆ ಮಾಡೋಕ್ಕೆ ಬರುತ್ತೆ, ನಿರ್ಣಯ ಅಂತ ಹೇಳುತ್ತೆ. 5 ಜನದ ಕೈಲಿ ಸಿಕ್ಕಾಕೊಂಡು ಸಾಯ್ತಾ ಇದೆ ಆ ವಿಶ್ವಸಂಸ್ಥೆ. ಅದು ವಿಶ್ವಸಂಸ್ಥೆನ ಇಟ್ ಹ್ಯಾಸ್ ನೋ ಪವರ್. ಇಟ್ಸ್ ಓನ್ಲಿ ಪವರ್ ಫಾರ್ ಓನ್ಲಿ 5 ಪೀಪಲ್. ಅದು 5 ಜನರ ವಿಶ್ವಸಂಸ್ಥೆ. ಅದು ಯಾವನು ಹೇಳ್ದವನದು ಪ್ರಪಂಚದಲ್ಲ ದೇಶಗಳ ವಿಶ್ವಸಂಸ್ಥೆ ಅಂತ? ಅವ್ರು ಅಡ್ವೈಸ್ ಅಂತೆ. ಫಾಸ್ಟ್ ನಿಮ್ಮ ಬುಡ ನೋಡ್ಕೊಳ್ರಿ ಕರೆಕ್ಟಾಗಿ ಅಂತ ಯಾರು ಹೇಳ್ಬೇಕು ಅವ್ರಿಗೆ. ಆರಂಭದಲ್ಲೇ ಹೇಳಿದ್ದಂತೆ ಬಿಸಿಲನ್ನು ತಡೆಯೋಕ್ಕಾಗ್ತಾ ಇಲ್ಲ. ರಾಯಚೂರು, ಲಿಂಗಸೂರಿನಲ್ಲಿ ಗರಿಷ್ಠ ತಾಪಮಾನ, ಕಲಬುರಗಿ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ಬೀದರ್, ಬಿಜಾಪುರ, ಬೆಳಗಾವಿ, ಗದಗ, ಕೊಪ್ಪಳದಲ್ಲಿ 40 ಡಿಗ್ರಿ ಆಸುಪಾಸಲ್ಲಿದೆ. 2 ಡಿಗ್ರಿ ಜಾಸ್ತಿ ಆಗ್ತಾ ಇದೆ ಹೊತ್ತು ಬೇರೆ ಸಮಯಕ್ಕೆ ಕಂಪೇರ್ ಮಾಡಿದ್ರೆ. ಬೆಚ್ಚಿ ಬಿದ್ದೋಗಿದ್ದಾರೆ ಜನ. ಆದಷ್ಟು ಆಚೆ ಬರಬೇಡಿ ಆ ಭಾಗದಲ್ಲಿ ಜನ ಅಂತ ಹೇಳ್ತಿದ್ದಾರೆ. ತಂಪು ಪಾನೀಯಗಳಿಗೆ ಮೊರೆ ಹೋಗ್ತಿದ್ದಾರೆ. ನೋ, ನಾಟ್ ನೆಸೆಸರಿ. ಚೆನ್ನಾಗಿ ನೀರು ಕುಡೀರಿ. ಅದನ್ನು ಹೇಳೋದು ಕಷ್ಟ ಆಗಿದೆ, ಬಟ್ ಸ್ಟಿಲ್ ಕುಡಿಯೋಕ್ಕೆ ಸಿಕ್ಕತ್ತೆ ಅಂದ್ಕೊಂಡಿದ್ದೀನಿ. ಸೊ ನೀರು ಕುಡೀರಿ ಚೆನ್ನಾಗಿ. ಇನ್ನು ಪ್ರಾಣಿ ಪಕ್ಷಿಗಳ ಕಥೆ ಅಂತೂ ಕೇಳಬೇಡಿ ಯಾರೂ, ಏನೂ ಮಾಡೋಕ್ಕಾಗ್ತಿಲ್ಲ. ಬೆಳೆ ಅಂತೂ ಒಣಗೋಗಿದೆ, ಅದನ್ನು ಇನ್ನೂ ಏನೂ ಮಾಡೋಕ್ಕಾಗ್ತಿಲ್ಲ. ಎಸ್. ರಾಮೇಶ್ವರಂ ಕೆಫೆ ಸ್ಫೋಟ ಪ್ರಕರಣದ ತನಿಖೆ ತೀವ್ರಗೊಳ್ತಾ ಇದೆ. ಎನ್ಐಎ ಇದೀಗ 2 ಪ್ರಮುಖ ಪಾತಕಿಗಳ ಪತ್ತೆಯನ್ನ ಬಹುಮಾನವನ್ನ ಅಂದ್ರೆ ಯಾರು ಪತ್ತೆ ಹಚ್ತೀರಿ ಅಂತವರಿಗೆ ಬಹುಮಾನವನ್ನು ಘೋಷಣೆ ಮಾಡಿದೆ. ತೀರ್ಥಹಳ್ಳಿಯ ಬಾಂಬರ್ 30 ವರ್ಷದ ಮುಸಾವಿರ್ ಮತ್ತು ಪ್ರಮುಖ ಸೂತ್ರಧಾರಿ 30 ವರ್ಷದ ಅಬ್ದುಲ್ ಮಾತೀನ್ ಫೋಟೋಗಳನ್ನು ಪ್ರಕಟ ಮಾಡಿದೆ. ಇಬ್ಬರ ಚಹರೆಗಳನ್ನು ವಿವರಿಸಿ ಸುಳಿವು ನೀಡಿದವರಿಗೆ 10 ಲಕ್ಷ ಬಹುಮಾನವನ್ನು ಪ್ರಕಟಿಸಿದೆ. ಇನ್ನು ನಿನ್ನೆಯಷ್ಟೇ ಮುಜಾಮಿಲ್ಲಾ ಎಂಬಾತನನ್ನ ಎನ್ಐಎ ಬಂಧಿಸಿತ್ತು. ಈತ 1.5 ವರ್ಷದ ಹಿಂದೆ ಬೆಂಗಳೂರಿನ ಬಸವೇಶ್ವರ ನಗರದ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಎನ್ನಲಾಗಿದೆ. ಯಾರಿಗಾರು ಸಿಕ್ಕಿದ್ರೆ ಗುರ್ತು ಸಿಕ್ಕಿದ್ರೆ ಕೊಡ್ರಪ್ಪ ಡೀಟೇಲ್ಸು. ಫೋಟೋ ಸಿಕ್ಕಿದೆ, ಎಲ್ಲ ಫೋಟೋ ಗಿಟೋ ಎಲ್ಲ ಹಾಕಿದ್ದಾರೆ. ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಹೇಳಿ. ಎಲೆಕ್ಷನ್ ಬಿಸಿ ಮಧ್ಯೆ ಪ್ರಧಾನಿ ಮೋದಿ ಅವರು ಮೈಕ್ರೋಸಾಫ್ಟ್ ಮುಖ್ಯಸ್ಥ ಬಿಲ್ ಗೇಟ್ಸ್ ಜೊತೆ ಒಂದು ಚಾಯ್ ಪೆ ಚರ್ಚಾ ಟೈಪ್ ಮಾಡ್ಕೊಂಡಿದ್ದಾನೆ. ಅದರಲ್ಲಿ ಏನೇನೋ AI, ಅದೇ ಕೃತಕ ಬುದ್ಧಿಮತ್ತೆ, ಆಮೇಲೆ ನಮ್ಮದು UPI, ಡಿಜಿಟಲ್ ಟ್ರಾನ್ಸಾಕ್ಷನ್ಸು, ಅದ್ರ ಬಗ್ಗೆ ಎಲ್ಲ ಫುಲ್ ಮಾತಾಡಿದ್ದಾರೆ. ಕೋವಿಡ್ ಹಾಕ್ಸಕ್ಕೆ ಹೋದಾಗ ಜನ ಹೆದರ್ಕೋತಿದ್ರು. ನಮ್ಮ ಅಮ್ಮನಿಗೆ ಹೆಂಗೆ ಹಾಕಿಸ್ದೆ ಪೋಸ್ಟ್ ನಾನು ಜನರನ್ನು ನಂಬಿಸ್ಬೇಕಿತ್ತು. ನನಗೆ ವಿಶ್ವಾಸ ಮೂಡಿಸೋಕ್ಕೆ, ನಂಬಿಸೋದಲ್ಲ ವಿಶ್ವಾಸ ಮೂಡಿಸ್ಲಿಕ್ಕೆ ಹೇಗೆ ಹಾಕಿಸ್ದೆ ನಾನು ಅಂತದೆಲ್ಲ ಹೇಳ್ಕೊಂಡಿದ್ದಾರೆ. ದೊಡ್ಡ ಸುದ್ದಿ ಆಗಿದೆ ಅದು. ಯಾಕಂದರೆ ಮೈಕ್ರೋಸಾಫ್ಟ್ ಈ ಮುಖ್ಯಸ್ಥ ಸಹ ಸಂಸ್ಥಾಪಕ ಅವರೇ ಕೂತ್ಕೊಂಡು ಮೋದಿನ ಇಂಟರ್ವ್ಯೂ ಮಾಡಿದಾರಲ್ಲಪ್ಪ ಅಂತ ಮಾಡ್ತಾರೆ ಅಷ್ಟೇ. ಬೆಂಗಳೂರಿನ ಮಾದಾವಾರದಿಂದ ತುಮಕೂರಿನವರೆಗೆ ನಮ್ಮ ಮೆಟ್ರೋ ಯೋಜನೆ ಬಗ್ಗೆ ಬಿಗ್ ಅಪ್ಡೇಟ್ ಸಿಕ್ಕಿದೆ. ಮೆಟ್ರೋ ಕಾರ್ಯಸಾಧ್ಯತೆಯ ಅಧ್ಯಯನವನ್ನು BMRCL ಶುರು ಮಾಡಿದೆ. ಮಾದವಾರದಿಂದ ತುಮಕೂರಿನವರೆಗೆ 52.41 ಕಿಲೋಮೀಟರ್ ಉದ್ದದ ಮೆಟ್ರೋ ಇದಾಗಿದೆ. ಮಾದವಾರ ತುಮಕೂರು ನಡುವೆ 19 ಮೆಟ್ರೋ ನಿಲ್ದಾಣ ನಿರ್ಮಿಸಲು ಯೋಜಿಸಲಾಗಿದೆ. ಈ ಮಧ್ಯೆ ಮುಂಬೈ ಅಹಮದಾಬಾದ್ ನಡುವಿನ ಬುಲೆಟ್ ರೈಲು ಯೋಜನೆಯ ಕಾಮಗಾರಿ ಪ್ರಗತಿಯ ವಿಡಿಯೋವನ್ನು ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್ ಹಂಚಿಕೊಂಡಿದ್ದಾರೆ. ಆಲ್ರೆಡಿ ಮಾದವಾರ ತುಮಕೂರು ಮಧ್ಯ ಮೆಟ್ರೋ ರೈಲ್ ಅದೇ, ಮತ್ತೆ ಪಿಲ್ಲರ್ ಹಾಕೊಂಡು ಹಾಕಬೇಕು, ನೆಲದ ಮೇಲೆ ಓಡಿಸ್ಬಿಡ್ಬೋದಲ್ಲ. ರೋಡೆಲ್ಲ ಅಗಲ ಇದೆಯಪ್ಪ, ನೆಲದ ಮೇಲೆ ಓಡಿಸ್ಕೊಂಡು ಹೋಗ್ಬೋದಲ್ಲ ನೀವು. ಅದಕ್ಕೆ ಮತ್ತೆ ಪಿಲ್ಲರ್ ಹಾಕಿ ಅದಕ್ಕೆ ಅಷ್ಟೊಂದು 1,000 ಕೋಟಿ ಎಲ್ಲ ಯಾಕೆ ಖರ್ಚು ಮಾಡಬೇಕು ಗೊತ್ತಿಲ್ಲ ಅಂತ ನಂದು ಐಡಿಯಾ.